ಕ್ಲೋಸ್ ಮಾಡಿದೆ, ಎಲ್ಲ ಕೆಲಸ ಮುಗೀತು. 10 ನಿಮಿಷ ನಿದ್ದೆ ಮಾಡಿಬಿಡೋದ. ಇನ್ನು ಯಾರಾದರೂ ಬಂದು ನಿಂತ್ಬಿಟ್ಟರು. ಯಾರದು? ಇವಾಗ ತಾನೇ ಡೋರ್ ಕ್ಲೋಸ್ ಮಾಡಿದೆ. 10 ನಿಮಿಷ ನಿದ್ದೆ ಮಾಡೋದ ಅಂದರೆ ಯಾರೋ ಬಂದೇ ಬಿಟ್ರಲ್ಲಪ್ಪ. ತಡಿ, ಯಾರು ನೋಡೋದ? ಓ ಗೀತಾ, ಬಾ ಗೀತಾ. ತಡಿ ಗೀತಾ, ಸ್ವಲ್ಪ ಕಾಫಿ ಇಟ್ಕೊಂಡು ಬರ್ತೀನಿ. ಮೀನಕ್ಕ, ಎಲ್ಲಾನು ಮುಗಿಸ್ಕೊಂಡೇ ಬಂದೆ. ಯಾಕೋ ಮನೇಲಿ ತುಂಬ ಬೇಜಾರಾಗ್ತಿತ್ತಾ. ಬೆಳಗ್ಗೆಯಿಂದಲೂ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂದ್ಕೊಂಡೆ. ಯಾಕಕ್ಕ, ಏನು ಸಮಾಚಾರ? ಊರಲ್ಲಿ ಮಹಿಳಾ ಸಂಘ ಕಟ್ಟೋಣ ಅಂತ ಇದ್ದೀವಿ. ಅದಕ್ಕೆ ನೀನು ಸೇರ್ಕೋತೀಯೋ ಇಲ್ವೋ ಅಂತ ಕೇಳೋಣ ಅಂತ ಬರೋದಾ ಅಂತ ಇದ್ದೆ. ಆಕ, ನಾನು ಸೇರ್ಕೋತೀನಿ. ನನಗೂ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ನನಗೂ ಲೋನ್ ತಗೊಂಡು ನನಗೂ ಹೆಲ್ಪ್ ಆಗುತ್ತಲ್ವಾ? ಹಾಗಾದರೆ ಗೀತಾ, ನಾಳೆ ಮಾರಿಗುಡಿ ಹತ್ರ ಬೆಳಿಗ್ಗೆ 8 ಗಂಟೆಗೆ ಮೀಟಿಂಗ್ ಇದೆ, ಬಂದುಬಿಡು. ಸರಿ ಅಕ್ಕ, ಬರ್ತೀನಿ. ಅಯ್ಯೋ, ಆಗಲೇ 4 ಗಂಟೆ ಆಯಿತು ಅಕ್ಕ, ಮಕ್ಕಳು ಬರೋ ಟೈಮು, ಹೊರಡ್ತೀನಿ. ಬಂದಿದ್ದಕ್ಕೆ ನೀನು ಕಾಫಿನೂ ಕುಡಿಲಿಲ್ಲ, ಒಂದು ಸ್ವಲ್ಪ ಏನು ತಿನ್ನಲೂ ಇಲ್ಲ ಗೀತಾ. ಹಾಳೆ ಹೋಗ್ತೀನಿ ಅಂತಿದೆಯಲ್ಲ. ಮಕ್ಕಳು ಸ್ಕೂಲಿಂದ ಬಂದರೆ ಅಮ್ಮ ಎಲ್ಲೋದು ಅಂತ ಹುಡುಕ್ತಿರ್ತವೆ. ಇನ್ನೊಂದು ಟೈಮ್ ಬರ್ತೀನಿ ಅಕ್ಕ. ನಮ್ಮನೆಗೆ ನಾವು ಯಾವತ್ತಾದರೂ ಬರ್ಬೋದಲ್ವಾ? ಸರಿ ಅಕ್ಕ, ನಾನು ಬರಲಾ?